ಕೊನೆಯದಾಗಿ ಒಂದು ಪೊಲಿಟಿಕಲ್ ಕ್ವಶನ್. ಜೋಶಿ ಹೇಳಿದ್ದಾರೆ, ಇದು ರಾಜ್ಯ ಸರ್ಕಾರ ಮಾಡಿದಾಗ ನಮಗೆ 1/3 ಮಾತ್ರ ಅಧಿಕಾರ ಇರೋದು ಸೆಂಟ್ರಲ್ ಗವರ್ಮೆಂಟ್ಗೆ, 2/3 ರಾಜ್ಯ ಸರ್ಕಾರಗಳಿದೆ. ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಇದನ್ನೆಲ್ಲ ಮಂಡಿಸಲಿ, ನಮಗೂ ಒಂದು ಸಂಬಂಧ ಇಲ್ಲ ಅಂತ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಸುಳ್ಳು. ಬಿಕಾಸ್ ಜಿಎಸ್ಟಿ ಹಾಕೋರು ಯಾರಪ್ಪ? ಕೇಂದ್ರ ಸರ್ಕಾರ ಅಲ್ವಾ, ಅದನ್ನು ವಸೂಲು ಮಾಡೋರು ನಾವು. ಸೊ ಜಿಎಸ್ಟಿ ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ, ಮತ್ತೆ ಅವರು ಜವಾಬ್ದಾರಿ ಇಲ್ವಾ? ಸುಮ್ಮನೆ ಏನೋ ಹೇಳೋದು, ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು. ಇವೆಲ್ಲ ಚರ್ಚೆ ಮಾಡಿದೀವಿ, ಈಗ ಒಪ್ಕೊಂಡಿದ್ದಾರೆ, ಬಿಡಿಯಪ್ಪ ಸುಮ್ಮನೆ ಯಾಕೆ ಅವೆಲ್ಲ. ದೆಹಲಿಗೆ 25ನೇ ತಾರೀಕು ಒಬಿಸಿ ಅಡ್ವೈಸರಿ ಕೌನ್ಸಿಲ್ದು ಒಂದು ಎಂತ ತಾಲ್ಕೊಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ. ಆ ಸಭೆಗೆ ನಾನು ಒನ್ ಆಫ್ ದಿ ಮೆಂಬರ್ಸ್, ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೇನೆ. ನನ್ನೂ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡಕ್ಕೆ. ಯಾವುದು ಈಗ ಶೆಡ್ಯೂಲ್ ಪ್ರೋಗ್ರಾಮ್ ಇಲ್ಲ. ಈಗ ಅವರೇ ಒಪ್ಕೊಂಡಿದಾರಲ್ವಾ, ಕರ್ನಾಟಕದಲ್ಲಿ ತಲಾ ಆದಾಯ ಸುಮಾರು 2,05,000 ಕೋಟಿ, 2,05,000 ಈಗಾಗಿದೆ. ಸೊ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ. ಇದು ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರ. ಅದು ಒಂದು ಕಾರಣ, ಅದು ಒಂದು ಪ್ರಮುಖ ಕಾರಣ. ಬಿಜೆಪಿಯವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಇದ್ದೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ. 3 ತಿಂಗಳಲ್ಲಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್.